ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್ ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ
ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್, ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್, ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು. ಎಸ್, ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ಬಿಗ್ ಶಾಕ್ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ನಿರೀಕ್ಷಣಾ ಬೇಲ್ ಇದೀಗ ವಜಾ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನದ ಭೀತಿ ಎದುರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಟಿರತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೋರಿದ್ರು, ನಿರೀಕ್ಷಾ ಜಾಮೀನನ್ನು ಸಿಕ್ಕಿರತಕ್ಕಂತಹ ಒಂದು ಅರ್ಜಿ ವಿಚಾರಣೆ ಇದೀಗ ವಜಾ ಆಗಿದೆ. ಬುರುಡೆ ಗ್ಯಾಂಗ್ ತಿಮ್ರೋಡಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಕಳೆದ 20 ದಿನಗಳಿಂದ ತಲೆಮರೆಸಿಕೊಂಡಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೋರ್ಟ್ನ ಆದೇಶನಲ್ಲಿಗೆ ಇದೀಗ ವಜಾ ಮಾಡಿದೆ ಸೆಷನ್ಸ್ ಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಂಧನದ ಭೀತಿ ಎದುರಾಗಬಹುದು.